ಹೇ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್. ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು 2 ದಿನ ರಜೆ ಇರೋದ್ರಿಂದ ಮೈಸೂರಿಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. 2 ದಿನ ರಜೆ ಅಂದ್ರೆ ಇದು ಆಗಸ್ಟ್ 15 ಬ್ಲಾಗ್. 2 ದಿನ ರಜೆ ಇರುತ್ತೆ ಅಂತ ಹೇಳಿ ನಾವ್ ಎಲ್ಲಿ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಮೈಂಡಿಗೆ ಬಂದಿರುತ್ತೆ ಚಾಮುಂಡಿ ಬೆಟ್ಟ. ತುಂಬಾ ದಿನದಿಂದ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಅಲ್ಲಿ ಒಂದಿನಕ್ಕೆ ಹೋಗಿ ಬರಕ್ ಆಗಲ್ಲ. ಮೈಸೂರು ಅಂದ್ಮೇಲೆ ಟೂರಿಸ್ಟ್ ಪ್ಲೇಸ್ ಅಲ್ವಾ, ಅದಕ್ಕೋಸ್ಕರ ಒಂದ್ 2-3 ದಿನ ಬೇಕು ಸುತ್ತಕ್ಕೆ. ಸೊ ನಾವು ಪ್ಲಾನ್ ಮಾಡ್ಕೊಂಡು ಫೈನಲ್ ಆಗಿ ಮನೆಯಿಂದ ಬಿಟ್ವಿ. ಮನೆಯಿಂದ ಹೊರಗೆ ನಾವು ತುಂಬಾ ಲೇಟ್ ಆಗ್ಬಿಟ್ಟಿತ್ತು. ನನ್ನ ಮಗಳು ಕೂಡ ಸ್ಕೂಲಿಗೆ ಹೋಗಿ ಬಂದಿದ್ಲು. ಆಗಸ್ಟ್ 15 ಆಗಿರೋದ್ರಿಂದ ಫ್ಲಾಗ್ ಹಾರಿಸಿ ಬರೋದು ಸ್ವಲ್ಪ ಲೇಟ್ ಆಯ್ತು. ಸೊ ನಾವು ಮನೆಯಿಂದ 9 ಗಂಟೆಗೆ ಹೊರಟ್ವಿ. ನಾವು ಹೋಗ್ಬೇಕಾದ್ರೆ ಪುಣ್ಯ ಮಳೆ ಇರ್ಲಿಲ್ಲ. ತುಂಬಾ ಖುಷಿ ಆಯ್ತು ಮಳೆ ಇರಲಿಲ್ಲ ಅಂತ. ಹಾಗೆ ಸ್ವಲ್ಪ ಬೇಜಾರು ಕೂಡ ಆಯ್ತು, ಯಾಕಂದ್ರೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಬಿಸಿಲಿಗೆ ಸ್ವಲ್ಪ ಕಷ್ಟ ಆಗತ್ತೆ. ಸ್ವಲ್ಪ ಮೋಡ ಲೈಟ್ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅನ್ಕೊಂಡ್ವಿ. ಇದು ಏನ್ ಮಾಡೋದು, ಪುಣ್ಯ ಮಳೆ ಬರಲಿಲ್ವಲ್ಲ ಅಂತ ಖುಷಿ ಪಟ್ವಿ. ಹಾಗೆ ಹೋಗ್ಬೇಕಾದ್ರೆ ಈ ಗಿಡಗಳನ್ನು ನೋಡಿ ತುಂಬಾ ಖುಷಿ ಆಯ್ತು. ಎಷ್ಟು ಚೆನ್ನಾಗಿ ಬೆಳೆಸಿದಾರಲ್ವಾ, ಹಾಗೆ ಎಲ್ಲಾ ಗಿಡಗಳಲ್ಲೂ ಹೂ ಬಿಟ್ಟಿತ್ತು ನೋಡಿ ತುಂಬಾ ಖುಷಿ ಆಯ್ತು. ಅದನ್ನ ನಿಂತ್ಕೊಂಡು ಫೋಟೋ ಹೊಡ್ಸ್ಕೊಳಕ್ಕಾಗಿಲ್ಲ, ಯಾಕಂದ್ರೆ ಮೇನ್ ರೋಡ್ ಆಗಿತ್ತಲ್ವಾ, ಅದಕ್ಕೋಸ್ಕರ. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ರು ಅನ್ನೋದು ಖುಷಿ ಇತ್ತು. ಸೂಪರ್ ಆಗಿ ಬೆಳೆಸಿದ್ರು. ಸರಿ, ಇವನ್ನೆಲ್ಲ ನೋಡ್ಕೊಂತ ಹೋಗ್ಬೇಕಾದ್ರೆ ಒಂದ್ ದೊಡ್ಡ ತಲೆನೋವು ಬಂತು. ಏನಪ್ಪ ತಲೆನೋವು ಅಂದ್ರೆ ನೋಡಿ, ಟೋಲ್. ಈ ಟೋಲ್ಗಳನ್ನ ಪಾಸ್ ಮಾಡೋದೇ ಒಂದು ದೊಡ್ಡ ತಲೆಬಿಸಿ. ಅದರಲ್ಲೂ ಈ ವೀಕೆಂಡ್ಸ್ಗಳಲ್ಲಿ ಎಲ್ಲರೂ ಟ್ರಿಪ್, ನಮ್ಮ ತರನೇ ಎಲ್ಲರೂ ತುಂಬಾ ಟ್ರಿಪ್ ಹೋಗ್ತಾ ಇರ್ತಾರಲ್ವಾ, ಅವರಿಗೆ ಮಜಾ, ನಮಗೆ ಸಜಾ. ಅದರಲ್ಲೂ ಈಗ ಟೋಲ್ ಫೀಸ್ ತುಂಬಾ ಜಾಸ್ತಿ ಮಾಡಿದ್ದಾರೆ. ಒಂದ್ಸಲ ಹೋದ್ರೆ 180, 190 ಕಟ್ ಆಗತ್ತೆ. ಒಂದ್ ಟೋಲ್ ಅಂದ್ರೆ ಇಲ್ಲಿ ಮಿನಿಮಮ್ 4, ಬೆಂಗಳೂರಿಂದ ಮೈಸೂರಿಗೆ 4 ಟೋಲ್ಗಳು ಸಿಗತ್ತೆ. 4 ಟೋಲ್ನ ಪಾಸ್ ಮಾಡಿ ಫೈನಲ್ ಆಗಿ ನಾವು ಮೈಸೂರಿಗೆ ಬಂದ್ವಿ. ಮೈಸೂರಿಗೆ ಬಂದ್ಮೇಲೆ ಎಷ್ಟೊಂದು ಖುಷಿ ಆಯ್ತು ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಮ್ ಊರಿಗೆ ಬಂದಂಗೆ ಫೀಲ್ ಅನ್ನಿಸ್ತು. ಯಾಕಂದ್ರೆ ನೋಡಿ, ನೀವೇ ನೋಡಿ, ಟ್ರಾಫಿಕ್ ಇಲ್ಲ, ಆಮೇಲೆ ಎಲ್ಲಾ ಕಡೆ ಮರಗಳು, ಮತ್ತೆ ಕ್ಲೀನ್ ಆಗಿದೆ ಸಿಟಿ ಮಾತ್ರ. ಸಿಕ್ಕಾಪಟ್ಟೆ ಖುಷಿ ಆಯ್ತು ನೋಡಿ. ಎಷ್ಟು ಕಾಮ್ ಆಗಿತ್ತು ಅಂದ್ರೆ ಏನು ಗಿಜಿ ಗಿಜಿ ಇಲ್ಲ, ಆಮೇಲೆ ಜಾಸ್ತಿ ವೆಹಿಕಲ್ಗಳ ಸೌಂಡ್ ಇಲ್ಲ, ಆಮೇಲೆ ಮರ, ಎಲ್ಲಾ ಕಡೆ ಮರಗಳು, ಸೇಮ್ ಊರಲ್ಲಿ ಹೇಗಿತ್ತೋ ಅದೇ ತರ. ಆಮೇಲೆ ಸಿಗ್ನಲ್ಗಳು ಇಂಪಾರ್ಟೆಂಟ್. ಬೆಂಗಳೂರಲ್ಲಿ ಎಲ್ಲಾ ಕಡೆ ಸಣ್ಣ ಸಣ್ಣ ಗಲ್ಲಲ್ಲೂ ಸಿಗ್ನಲ್ 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 ಹಾಕ್ತಾ ಇರ್ತಾರೆ. ಬಟ್ ಇಲ್ಲಿ ಎಷ್ಟು ದೊಡ್ಡ ಮೇನ್ ರೋಡ್ ಇದ್ರು ಸಿಗ್ನಲ್ಗಳು ಕಮ್ಮಿ, ತುಂಬಾ ಕಡಿಮೆ ಸಿಗ್ನಲ್ಗಳು ಇದೆ, ಅದು ತುಂಬಾ ಕಮ್ಮಿ ಇತ್ತು. ಸರಿ, ನಾವು ನೋಡಿ ಇಲ್ಲಿ ಮನೆ ಬೆಟ್ಟ ಕಾಣಿಸ್ತಾ ಇತ್ತು, ಖುಷಿ ಆಯ್ತು. ಏನೋ ಒಂಥರ ಎಷ್ಟು ನಮ್ ಮಿನಿಮಮ್ ಒಂದು 4-5 ಇಯರ್ಸ್ ಆಗಿತ್ತು ಮೈಸೂರಿಗೆ ಹೋಗಿರ್ಲಿಲ್ಲ. ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ಈ ಮಕ್ಳು ಇರೋದ್ರಿಂದ ಸ್ವಲ್ಪ ಕಷ್ಟ ಆಗತ್ತೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದು. ಜೊತೆಲಿ ಯಾರಾದ್ರೂ ಸುಮಾರು ಫ್ಯಾಮಿಲಿ ಜಾಸ್ತಿ ಜನ ಹೋದ್ರೆ ಓಕೆ. ಈಗ ನಾವಿಬ್ರೆ ಅಂದ್ರೆ, ನಾನು ಹಸ್ಬೆಂಡ್, ಅದು ಸ್ವಲ್ಪ ಕಷ್ಟ ಆಗತ್ತೆ ಮಕ್ಕಳನ್ನ ಮೇಂಟೈನ್ ಮಾಡೋದು, ಇಟ್ಕೊಳ್ಳೋದು, ಅವ್ರ ಕಿರಿಕಿರಿ, ಅವ್ರಿಗೆ ಫುಡ್ಡು. ಅದಕ್ಕೆ ನಾವು ಸ್ವಲ್ಪ ಡಿಲೇ ಮಾಡ್ತಿದ್ವಿ, ಎಲ್ಲೂ ಆಚೆ ಹೋಗಲ್ಲ, ತುಂಬಾ ದೂರ ಎಲ್ಲೂ ಹೋಗಲ್ಲ. ಹೋದ್ರೆ ಇಲ್ಲೇ ಲೋಕಲ್ ಎಲ್ಲರೂ ಹೋಗಿ ಬರ್ತಿದ್ವಿ. ಬಟ್ ಇದು ಮೈಸೂರಿಗೆ 2 ದಿನ ಟ್ರಿಪ್ ಪ್ಲಾನ್ ಮಾಡಿದ್ಮೇಲೆ ಸರಿ ಆಯ್ತು, ಏನಾದ್ರೂ ಆಗ್ಲಿ ಹೋಗೇ ಬಿಡೋಣ ಅಂತ ಹೇಳಿ ಹೋದ್ವಿ. ನಾ ಹೇಳಿದ್ನಲ್ಲ ಮೊದ್ಲೇ, ಆಗಸ್ಟ್ 15 ಆಗಿರೋದ್ರಿಂದ ಎಲ್ಲಾ ಕಡೆ ಫ್ಲಾಗ್ ಕಾಣಿಸುತ್ತೆ ನಿಮಗೆ. ಎಲ್ಲಾ ಕಡೆ ಫ್ಲಾಗ್ ನೋಡ್ಕೊಂಡು ಇಲ್ಲಿಂದನೇ ಸೆಲ್ಯೂಟ್ ಮಾಡ್ಕೊಂಡು ನಮ್ ದಾರಿನ ನಾವು ಮುಂದೆ ಸಾಗಿಸ್ತೀವಿ. ನಾನು ಮೊದಲೇ ಹೇಳಿದ್ನಲ್ಲ, ರಜೆ ದಿನಗಳಲ್ಲಿ ಬಂದ್ರೆ ಈ ಟ್ರಾಫಿಕ್, ವೆಹಿಕಲ್, ಜನಗಳ ಜಂಗು ಜಾಸ್ತಿ ಇರತ್ತೆ ಅಂತ ಹೇಳಿ. ಹೌದು, ಈ ವೀಕೆಂಡ್ಸ್ ಅಲ್ಲಿ ಬಂದ್ರೆ ಇದೇ ಪ್ರಾಬ್ಲಮ್. ಸಿಕ್ಕಾಪಟ್ಟೆ ಜನಗಳು ಬಂದಿದ್ರು. ನಾವು ಇಲ್ಲಿ ಹೋಗ್ತಾ ಇರೋದು ಟೈಮಿಂಗ್ಸ್ ಬಂದು ನಿಯರ್ಲಿ 11:45, 11:50 ಆಗಿತ್ತು. ಇವಾಗ ತುಂಬಾ ಜನ ಬೆಟ್ಟಕ್ಕೆ ಹೋಗಿ ವಾಪಸ್ ಬರ್ತಾ ಇದ್ರು. ಹಾಗೆ ನೋಡಿ, ನೀವು ನೋಡ್ತಾ ಇದೀರಲ್ವಾ, ತುಂಬಾ ಕಾರ್ಗಳು ಕೂಡ ಹೋಗ್ತಾ ಇತ್ತು. ಈ ಮಧ್ಯಾಹ್ನ ಜನ ಕಮ್ಮಿ ಇರುತ್ತೇನೋ ಅನ್ಕೊಂಡಿದ್ವಿ, ಬಟ್ ಹಾಗಾಗ್ಲಿಲ್ಲ. ಅವಾಗ್ಲೂ ಜನಗಳು ಹೋಗ್ತಾ ಇದ್ರು. ನೋಡಿ ಎಷ್ಟು ಚೆನ್ನಾಗಿ ವ್ಯೂ ಕಾಣಿಸ್ತಿದೆ. ಮೈಸೂರು ಇಲ್ಲಿಂದಾನೇ ನಿಂತ್ಕೊಂಡು ಇಲ್ಲಿ ಮೈಸೂರು ಸಿಟಿನ ನೋಡ್ಬೋದು, ಅಷ್ಟು ಚೆನ್ನಾಗಿದೆ ವ್ಯೂ ಪಾಯಿಂಟ್ ಇದೆ. ನಾವು ಗಾಡಿ ನಿಲ್ಸಿ ನೋಡಕ್ ಹೋಗ್ಲಿಲ್ಲ, ಯಾಕಂದ್ರೆ ಟೈಮ್ ಆಗ್ಬಿಟ್ಟಿತ್ತಲ್ವಾ. ತುಂಬಾ ಟೈಮ್ ಆಗ್ಬಿಟ್ರೆ ಮತ್ತೆ ಇನ್ನೂ ಲೇಟ್ ಆಗತ್ತೆ, ಮಕ್ಕಳು ಬೇರೆ ಕಿರಿಕಿರಿ ಮಾಡ್ತಾರೆ ಅಂತ ಹೇಳಿ ಗಾಡಿಯಲ್ಲೂ ನಿಲ್ಸಿಲ್ಲ. ಹಾಗೆ ಗಾಡಿ ಸ್ಲೋ ಮಾಡ್ಕೊಂಡು ಇಲ್ಲಿಂದಾನೆ ಮೈಸೂರು ಸಿಟಿ ನೋಡಿದ್ವಿ. ಹೀಗೆ ನೋಡ್ಕೊಂತ ಇನ್ನೇನು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ರೀಚ್ ಆದ್ವಿ.
ರೀಚ್ ಆದ್ಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ಇಲ್ಲಿ ಮತ್ತೆ ಅದೇ ಟ್ರಾಫಿಕ್ ಮತ್ತೆ ಗಾಡಿ ಪಾರ್ಕಿಂಗ್. ಅಯ್ಯೋ ಎಲ್ಲಪ್ಪ ಪಾರ್ಕ್ ಮಾಡೋದು, ಎಲ್ ಗಾಡಿ ನಿಲ್ಸಿ ಎಲ್ಲಿ ಹೋಗೋದು, ತುಂಬಾ ದೂರ ನಡ್ಕೊಂಡು ಹೋಗೋ ಆಗಲ್ಲ, ಮಕ್ಳಿದಾರೆ ಅಂತ ಅನ್ಕೊಂಡ್ವಿ. ಇಲ್ಲ ಪಾರ್ಕಿಂಗ್ ಹತ್ರದಲ್ಲೇ ಮಾಡಿದ್ರು, 2-3 ಕಡೆ ಮಾಡಿದ್ರು. ನಮಗೆ ಎಲ್ಲಿ ನಿಯರ್ ಆಗತ್ತೆ ನಾವು ಆ ಕಡೆ ಗಾಡಿನ ಪಾರ್ಕ್ ಮಾಡ್ಕೊಂಡ್ವಿ. ಇಲ್ಲಿಂದಾನೇ ನನಗೆ ಡವ ಡವಾನ ಸ್ಟಾರ್ಟ್ ಆಯ್ತು, ಯಾಕಂದ್ರೆ ಅಷ್ಟೊಂದು ಜನಗಳಿದ್ರು. ಇಷ್ಟು ಸಿಕ್ಕಾಪಟ್ಟೆ ಜನ ಇದ್ರು ಅಂದ್ರೆ ಅಯ್ಯೋ ಎಷ್ಟೊತ್ತಾಗತ್ತೋ ದರ್ಶನ ಏನಾಗತ್ತೋ ಅಂತ ಇಲ್ಲಿಂದಲೇ ಒಂದು ಡವ ಡವ ಸ್ಟಾರ್ಟ್ ಆಗ್ಬಿಟ್ಟಿತ್ತು ನನಗೆ. ಹಾಗೆ ವ್ಯೂನೆಲ್ಲ ನೋಡ್ಕೊಂಡು ದೇವಸ್ಥಾನದ ಕಡೆ ನಡೆದ್ವಿ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಈಗ ಅಂಗಡಿಗಳನ್ನೆಲ್ಲ ಹಾಕಿದ್ರು, ಒಂಥರ ಜಾತ್ರೆ, ಮಿನಿ ಜಾತ್ರೆ. ಇಲ್ಲಿ ಯಾವಾಗ್ಲೂ ಇರುತ್ತೆ ಏನೋ ಗೊತ್ತಿಲ್ಲ, ಬಟ್ ಎಲ್ಲಾ ಐಟಮ್ಸ್ಗಳು ಇತ್ತು. ಮಕ್ಳಿಗೆ ಬೇಕಾಗಿರೋ ಟಾಯ್ಸು, ಆಮೇಲೆ ಸ್ಯಾಂಡಲ್ ಇಂದು, ಆಮೇಲೆ ಸ್ಲಿಪ್ಪರು, ಎಲ್ಲ ಐಟಮ್ ಇತ್ತು. ನಾವು ಹಾಗೆ ಸುಸ್ತಾಗಿತ್ತು ಅಂತ ನನ್ನ ಮಗಳು ಜ್ಯೂಸ್ ಕೊಡ್ಲು, ಕಬ್ಬಿನ ಹಾಲು. ಬೇರೆ ಜ್ಯೂಸ್ ಎಲ್ಲ ನಾವು ಕುಡಿಯಲ್ಲ, ಎಲ್ಲೇ ಹೋದ್ರು ಕಬ್ಬಿನ ಹಾಲು ಮತ್ತೆ ಲೆಮನ್ ಸೋಡಾ ಕುಡಿತೀವಿ. ಸೊ ಇಲ್ಲಿ ಅವಳು ಕಬ್ಬಿನ ಹಾಲು ಟೇಸ್ಟ್ ಮಾಡಿದ್ಲು, ಚೆನ್ನಾಗಿತ್ತು ಮಮ್ಮಿ ಅಂತ ಹೇಳಿದ್ಲು. ಸುಸ್ತಾಗ್ಬಿಟ್ಟಿತ್ತು ನೋಡ್ರಿ, ಇವಾಗಲೇ ಮಕ್ಳಿಗೆ ಸುಸ್ತಾಗತ್ತೆ ಅಂದ್ರೆ ಇನ್ನು ಒಳಗಡೆ ಹೇಗಿರುತ್ತೋ ಏನೋ. ಒಳಗಡೆ ಬರಕ್ಕೂ ನೋಡ್ದೆ ಏನು ಎಷ್ಟು ಜನ ಅಂದ್ರೆ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಅಯ್ಯೋ ಅನ್ಕೊಂಡು ನಮ್ಮ ಮನೇಲಿ ಬೈತಾ ಇದ್ರು, ಸಿಕ್ಕಾಪಟ್ಟೆ ಜನ ಇದ್ದಾರೆ, ಹೆಂಗೆ ಏನು ಎಷ್ಟೊತ್ತಾಗತ್ತೋ ಏನು ಅಂತ. ಏನ್ ಮಾಡಕ್ಕಾಗಲ್ಲ, ಬರೋದ್ ಬನ್ನಿ ಇವಲ್ಲ, ನೋಡೋಣ ಎಷ್ಟೊತ್ತಾಗ ಆಗ್ಲಿ ಅಂತ ಹೇಳಿ ನಾವು ಮಾಮೂಲಿ ಕ್ಯೂ ಅಲ್ಲಿ ಹೋಗ್ಲಿಲ್ಲ. ಯಾಕಂದ್ರೆ ಜನರಲ್ ಕ್ಯೂ ಅಲ್ಲಿ ಹೋದ್ರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಆಮೇಲೆ 6 ಗಂಟೆ 7 ಗಂಟೆ ಆದ್ರೂ ಆಗತ್ತೆ ಅಂತ ಕೆಲವರೆಲ್ಲ ಅಲ್ಲಿ ಮಾತಾಡ್ಕೊಂತ ಇದ್ರು. ಸೊ ನಾವು ಕೇಳ್ಕೊಂಡು ದುಡ್ಡು ಕೊಟ್ಟು ಹೋಗುವಂತದ್ದು ಒಂದು ಕ್ಯೂ ಅಲ್ಲೇ ಹೋದ್ವಿ. ಆ ಟಿಕೆಟ್ ನ ತಗೊಂಡು ನಾವು ಹೋದ್ವಿ. ಆ ಕ್ಯೂ ಕೂಡ ನೋಡಿ ಎಷ್ಟೊಂದು ರಶ್ ಇತ್ತು ಅಂದ್ರೆ ಅಯ್ಯೋ ದೇವ್ರೆ. ಮತ್ತೆ ಏನ್ ಮಾಡಕ್ ಆಗಲ್ಲ, ದರ್ಶನ ಮಾಡ್ಬೇಕು ಅಂದ್ರೆ ಹೋಗ್ಲೇಬೇಕಲ್ಲ ಅಂತ ಅನ್ಕೊಂಡು ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ನಾವು 12 ಗಂಟೆ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದು ಸಂಜೆ 4 ಗಂಟೆಗೆ ನೋಡಿ ದೇವ್ರ ಬಾಗಿಲು ಮುಖ್ಯ ದ್ವಾರ ಹತ್ರ ರೀಚ್ ಆದ್ವಿ. ನೋಡಿ ಎಷ್ಟೊಂದು ಆವಾಗ್ಲೇ ಎಷ್ಟೊಂದು ರಶ್ ಇತ್ತು ಅಂತ ಹೇಳಿ. ಇನ್ನೂ ರಶ್, ಅದ್ರಲ್ಲೂ ಸಪ್ರೇಟ್ ಕ್ಯೂ ಇರೋದ್ರಿಂದ ಜನರಲ್ಲು ಹಾಗೆ ಸ್ವಲ್ಪ ದುಡ್ಡು ಕೊಟ್ಟವರಿಗೆ ಮತ್ತೆ ಇನ್ನು 1000 ರೂಪಾಯಿ ಕೊಟ್ಟವರಿಗೆ 200 ಸುಮಾರು ಟೋಕನ್ ಗಳನ್ನ ಡಿವೈಡ್ ಮಾಡಿದ್ರು. ಸುಮಾರು ಕ್ಯೂಗಳಿತ್ತಲ್ವಾ, ಅವರವರಿಗೆ ಸಪ್ರೇಟ್ ಆಗಿ ಬಿಡ್ತಾ ಇದ್ರು. ಕೊನೆಗೂ ನಾವು ದೇವ್ರ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ. ನಂಗಂತೂ ಒಂಥರ ಹೇಳಕ್ಕಾಗಿಲ್ಲ, ಅಷ್ಟು ಖುಷಿ ಆಗ್ಬಿಡ್ತು. ಆಮೇಲೆ ಸರಿ ಪ್ರಸಾದ ಇಲ್ಲೇ ಬಂದಿದೀವಲ್ಲ, ಪ್ರಸಾದ ತಿನ್ಕೊಂಡು ಹೋಗೋಣ ಅಂತ ಊಟಕ್ಕೆ ಅಂತ ಹೋದ್ವಿ. ನಾವು 4 ಗಂಟೆ ಆಗಿರೋದ್ರಿಂದ ಅಲ್ಲಿ ಕ್ಲೋಸ್ ಆಗ್ಬಿಟ್ಟಿತ್ತು, ಇಲ್ಲ ಕ್ಲೋಸ್ ಆಗಿದೆ, ಮುಗ್ದಿದೆ, ಊಟ ಬಡ್ಸೋರೆಲ್ಲ ಯಾರೆಲ್ಲ ಹೋಗಿದ್ದಾರೆ, ಕ್ಲೋಸ್ ಆಗಿದೆ ಅಂತ ಹೇಳಿದ್ರು. ಸರಿ ಮತ್ತೇನ್ ಮಾಡಕ್ ಆಗಲ್ಲ ಅನ್ಕೊಂಡು ನಮ್ಮ ಮಹಿಷಾಸುರನ್ ನೋಡ್ಕೊಂಡ್ ಬರೋಣ ಅಂತ ಹೇಳಿ ಮಹಿಷಾಸುರನ್ ನೋಡ್ಕೊಂಡು ಅವ್ರ ಜೊತೆ ಒಂದೆರಡು ಫೋಟೋ ತಗೊಂಡು ನನ್ನ ಮಗಳು ಸ್ವಲ್ಪ ವಿಡಿಯೋ ಮಾಡಿದ್ಲು. ಅವಳು ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ. ಹಾಯ್ ಫ್ರೆಂಡ್ಸ್ ಅಂತ, ಏನೇ ಒಂದು ಫೋಟೋ ತೆಗಿಬೇಕಾದ್ರು ಹಾಯ್ ಫ್ರೆಂಡ್ಸ್ ಅಂದ್ಬಿಡ್ತಾಳೆ. ನಾನು ಹೇಳ್ತೀನಿ ಇದು ವ್ಲಾಗ್ ಅಲ್ಲ ಮಗ, ಫೋಟೋ ಅಂತ ಹೇಳ್ತೀನಿ, ಇಲ್ಲಾಂದ್ರೆ ಅವಳು ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾಳೆ ಅವಳು ಮಾತಾಡಕ್ಕೆ. ಮಕ್ಕಳು ಏನ್ ಹೇಗೆ ನಾವ್ ಹೇಳೋದನ್ನ ಅಬ್ಸರ್ವ್ ಮಾಡ್ತಾರೆ ಅನ್ನೋದು ಇದ್ರಲ್ಲೇ ಗೊತ್ತಾಗತ್ತೆ. ನಾವ್ ಏನ್ ಮಾಡ್ತೀವೋ ಅದನ್ನ ಮಕ್ಕಳು ಅಬ್ಸರ್ವ್ ಮಾಡ್ತಾರೆ. ಸರಿ ಅಲ್ಲಿಂದ ಮುಗಿಸ್ಕೊಂಡು ಏನಾದ್ರು ತಿನ್ನಕ್ ಬೇಕಲ್ವಾ, ಅದಕ್ಕೋಸ್ಕರ ತಿನ್ನೋಣ ಅಂತ ಇಲ್ಲಿ ಗೋಧಿ ಬಜ್ಜಿ ಮಾಡ್ತಾ ಇದ್ರು. ಹೋಗ್ಬೇಕಾದ್ರೆ ನೋಡ್ಕೊಂಡಿದ್ದೆ, ಯಾವಾಗ ಬಂದು ತಿಂತೀನೋ ಅಂತ ಅನಿಸ್ತಿತ್ತು. ಸರಿ ಅಲ್ಲಿ ಗೋಧಿ ಬಜ್ಜಿನ ತಿನ್ಕೊಂಡು ಮತ್ತೆ ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ನಾವು ಹೋಗೋದ್ರೊಳಗೆ 5 ಗಂಟೆ ಆಗಿರೋದ್ರಿಂದ ಇಲ್ಲ ಅಲ್ಲಿ ಕೆಲವರು ಹೇಳಿದ್ರು ಇಲ್ಲ 5:15 ಆಲ್ಮೋಸ್ಟ್ ಅರಮನೆನೂ ಕ್ಲೋಸ್ ಆಗಿರುತ್ತೆ, ಝೂನು ಕ್ಲೋಸ್ ಆಗಿರುತ್ತೆ, ಎಲ್ಲಾನು ಕ್ಲೋಸ್ ಆಗಿರುತ್ತೆ ಅಂತ ಹೇಳಿ ಅಯ್ಯೋ ಅಂತ ಅನ್ಕೊಂಡು ನಾವು ಅರಮನೆ ಕಡೆ ಹೋದ್ವಿ ನೋಡೋಣ ಅಂತ ಹೇಳಿ. ಇಲ್ಲ ಕ್ಲೋಸ್ ಆಗಿದೆ, ನಾಳೆ ಮಾರ್ನಿಂಗ್ 10 ಗಂಟೆಗೆ ಓಪನ್ ಆಗತ್ತೆ ಬನ್ನಿ ಅಂದ್ರು. ಮತ್ತೇನ್ ಮಾಡಕ್ಕಾಗಲ್ಲ ನೋಡಿ, ಮಕ್ಕಳೆಲ್ಲ ಫುಲ್ ಸುಸ್ತಾಗಿ ಅಲ್ಲೆಲ್ಲ ಮಲ್ಕೊಂತಾ ಇದ್ರು. ಮಕ್ಳನ್ನ ಕರ್ಕೊಂಡು ಹೋದ್ರೆ ಇದೊಂದು ದೊಡ್ಡ ಪ್ರಾಬ್ಲಮ್ಮು. ಬಟ್ ಏನ್ ಮಾಡಕ್ ಆಗಲ್ಲ, ಎಲ್ಲ ಒಂದ್ ಬೇಕಂದ್ರೆ ಒಂದ್ ಕಳ್ಕೊಂಡ್ಲೇಬೇಕಲ್ವಾ. ಅದಕ್ಕೋಸ್ಕರ ಸರಿ ಅನ್ಕೊಂಡು ನಾವು ಮತ್ತೆ ಗಾಡಿನ ಯೂ ಟರ್ನ್ ಮಾಡ್ಕೊಂಡು ಬೇರೆ ಯಾರು ಇದೆಯಾ ನೋಡಕ್ಕೆ ಅಂತ ಕೇಳಿದಾಗ ಇಲ್ಲ ಇಷ್ಟೊತ್ತಿಗೆ ಏನು ಸಿಗಲ್ಲ, ಬೇಕಾದ್ರೆ ಚರ್ಚಿಗೆ ಹೋಗ್ಬೋದು ಅಂತ ಹೇಳಿದ್ರು. ಅಯ್ಯೋ ಚರ್ಚಿಗ ಏನ್ ಹೋಗೋದು ಅನ್ಕೊಂಡು ಚರ್ಚ್ನ ಅಲ್ಲೇ ದೂರದಲ್ಲೇ ನೋಡೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡ್ವಿ. ಆಮೇಲೆ ಇದೇ ಟೈಮಲ್ಲಿ ನಾವು ಸ್ಟೇ ಆಗಕ್ಕೆ ಹೋಟೆಲ್ನ ಹುಡುಕಿದ್ವಿ. ಆಮೇಲೆ ನಮಗೆ ಒಂದು ಅಲ್ಲೇ ಚರ್ಚ್ ಹತ್ರ ನಿಯರೆಸ್ಟ್ ಒಂದು ಹೋಟೆಲ್ ಸಿಕ್ತು, ಅಲ್ಲೇ ಹೋಟೆಲ್ ಮಾಡ್ಕೊಂಡ್ವಿ. ಆಮೇಲೆ ಅವ್ರ ಹತ್ರ ಕೇಳಿದ್ವಿ ನಾವು ಇವಾಗ ನೈಟ್ ಅಲ್ಲಿ ಹೋಗ್ಬೋದು ಮ್ಯಾಮ್, KRFC ಹೋಗ್ಬೋದು ಅಂತ ಹೇಳಿದ್ರು. ನೋಡಿ ಚರ್ಚ್ ಇದೆ, ಚರ್ಚ್ ಒಳಗಡೆ ಎಲ್ಲ ಹೋಗ್ಲಿಲ್ಲ, ತುಂಬಾ ಸುಸ್ತಾಗಿತ್ತು. ಫಸ್ಟ್ ಫ್ರೆಶ್ ಅಪ್ ಆಗಿ ಮತ್ತೆ KRFC ಹೋಗ್ಬೇಕಾಗಿರೋದ್ರಿಂದ
ಸರಿ ಅನ್ಕೊಂಡು ಫ್ರೆಶ್ ಅಪ್ ಆಗಿ KRF ಹೋಗೋದೊಳಗನೆ ತುಂಬಾ ಲೇಟ್ ಆಗ್ಬಿಟ್ಟಿತ್ತು, 8 ಗಂಟೆ ಆಗ್ಬಿಟ್ಟಿತ್ತು. ಅಲ್ಲಿ ನೈಟ್ ಆಗಿರೋದ್ರಿಂದ ನಾನೇನು ವಿಡಿಯೋ ಜಾಸ್ತಿ ಶೂಟ್ ಮಾಡಲಿಲ್ಲ. ನನ್ನ ಮಗಳಿಗೋಸ್ಕರ ಒಂದು ವಿಡಿಯೋ ಮಾಡ್ಕೊಂಡೆ ಅಷ್ಟೇ, ಜಸ್ಟ್ ಒಂದು ಮೆಮೊರಿಗೋಸ್ಕರ. ಸರಿ ಅಲ್ಲಿ ಹೋಗಿ ನನಗೆ KRF ಹೋಗಿದ್ಯಾ ಯಾಕೆ ಅಂತ ಕೇಳ್ಬಿಟ್ರೆ ನೀವೆಲ್ಲ ನಕ್ಬಿಡ್ತೀರಾ. ಏಡಿ ತಿನ್ನೋಣ ಮತ್ತೆ ಮೀನ್ ತಿನ್ನೋಣ ಅಂತ ಅಲ್ಲಿ ಫ್ರೆಶ್ ಡ್ಯಾಮ್ ಅಲ್ಲಿ ಏಡಿ ಮತ್ತೆ ಮೀನ್ ಹಿಡಿದು ಫ್ರೈ ಮಾಡ್ಕೊಡ್ತಾರೆ. ನಾನು ಲಾಸ್ಟ್ ಟೈಮ್ ಹೋದಾಗ್ಲೂ ತಿಂದಿದ್ದೆ. ಸೊ ಈ ಸಲನು ಅದಕ್ಕೋಸ್ಕರನೇ ಹೋಗಿದ್ದೆ, ಹಾಗೆ ತಿಂದೆ ಕೂಡ. ಇದಾಗಿತ್ತು ಇವತ್ತಿನ ನನ್ನ ಬ್ಲಾಗ್. ಇವತ್ತು ಇಷ್ಟೇ, ನಾಳೆದು ನೆಕ್ಸ್ಟ್ ಹಾಕ್ತೀನಿ. ಬಾಯ್.